ಇವತ್ತು ಹೇಳ್ಕೊಡ್ತಾ ಇರೋದು ಟಾಟಾ ಕೆಮಿಕಲ್ಸ್ ಸ್ಟಾಕ್ ಅನಾಲಿಸಿಸ್. ಇದು ನಿಮಗೆ ನಾಳೆಗೆ ದಟ್ ಈಸ್ ಆನ್ 21st ಆಫ್ ನವೆಂಬರ್ 2024ಗೆ ಯೂಸ್ಫುಲ್ ಆಗುತ್ತೆ. ಅದಕ್ಕೆ ವಿಡಿಯೋನ ಸ್ಕಿಪ್ ಮಾಡ್ದೇನೆ ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಪ್ಸ್ಟಾಕ್ಸ್ ಅವ್ರದ್ದು ಲಿಂಕ್ ಆಗಿರ್ತೀನಿ. ಆ ಲಿಂಕ್ ಮುಖಾಂತರ ಹೋಗಿ ತಾವು ತಮ್ಮ ಡಿಮ್ಯಾಟ್ ಅಕೌಂಟ್ನ ಫ್ರೀಯಾಗಿ ಕ್ರಿಯೇಟ್ ಮಾಡಿಕೊಂಡು ತಾವು ಇಂಟ್ರಾಡೇ ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಗೈಸ್, ಟಾಟಾ ಕೆಮಿಕಲ್ಸ್ ಆನ್ ಅ 1 hour ಟೈಮ್ ಫ್ರೇಮ್ ನೋಡಿ, ನಾನು ಈ ಝೋನ್ ಮಾರ್ಕ್ ಮಾಡ್ತೀನಿ. ಅರ್ಥ ಆಯ್ತಾ? ಈ ಝೋನ್ ಇಲ್ಲಿ ನೋಡಿ, ಇಲ್ಲಿ ಸಪೋರ್ಟಾಗಿ ಆ್ಯಕ್ಟ್ ಮಾಡ್ತಿತ್ತು, ಬ್ರೇಕ್ ಡೌನ್ ಸಿಕ್ತು, ವಾಪಸ್ ರೀಟೆಸ್ಟ್ ಆಗಿ ಫಾಲ್ ಆಗಿದೆ. Now price has faced a resistance from this zone. ಅರ್ಥ ಆಯ್ತಾ? ಇದು ಪಾಯಿಂಟ್ ನಂಬರ್ 1. Now let us move on to 15-minute time frame. 15-minute time frame ಅಲ್ಲಿ ನೋಡ್ಕೊಳ್ರಿ, ನಾನು ರೀಸೆಂಟ್ ಟಾಪಿಂದ ಓಕೆ, ಈ ಟಾಪಿಂದ ಈ ಬಾಟಮ್ವರೆಗೂ ಫಿಬೋನಾಚಿ ಹಾಕ್ತೀನಿ. ಅರ್ಥ ಆಯ್ತಾ? ಈ ರಿಜೆಕ್ಷನ್ ಅಂದರೆ ರೆಸಿಸ್ಟೆನ್ಸ್ ಫೇಸ್ ಮಾಡಿರೋದು ಫಿಬೋನಾಚಿದು 618 ಲೆವೆಲ್ಸಿಂದ. ಅರ್ಥ ಆಯ್ತಾ? ಇದು ಪಾಯಿಂಟ್ ನಂಬರ್ 2. ನೆಕ್ಸ್ಟು ಪಾಯಿಂಟ್ ನಂಬರ್ 3 ನೋಡ್ಕೊಳ್ರಿ, ಇಲ್ಲಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ನಡೀತೀನಿ. ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನ್ ಬಂದು ಸಪೋರ್ಟ್ 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 ಸಪೋರ್ಟ್. ಅರ್ಥ ಆಯ್ತಾ? ದಿಸ್ ಟ್ರೆಂಡ್ ಲೈನ್ ಇಟ್ ಈಸ್ ಆ್ಯಕ್ಟಿಂಗ್ ಆ್ಯಸ್ ಅನ್ ಸಪೋರ್ಟ್ ಟ್ರೆಂಡ್ ಲೈನ್. ಹಾಗೇನೆ ನೋಡ್ಕೊಳ್ರಿ, ನಾನು ಇನ್ನೊಂದು ಝೋನ್ ಮಾರ್ಕ್ ಮಾಡ್ತೀನಿ ನಿಮಗೆ. ಅರ್ಥ ಆಯ್ತಾ? ಈ ಝೋನ್ ಮಾರ್ಕ್ ಮಾಡ್ತೀನಿ. ಅರ್ಥ ಆಯ್ತಾ? ರೈಟ್ ಹಿಯರ್ ಇಟ್ ವಾಸ್ ಆ್ಯಕ್ಟಿಂಗ್ ಆ್ಯಸ್ ಅನ್ ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್. ಇಲ್ಲಿ ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಮಾಡ್ತಿತ್ತು. ಇಲ್ಲಿ ಗ್ಯಾಪ್ ಅಪ್ ಓಪನ್ ಆಗಿ ಸೇಮ್ ಅದೇ ಝೋನ್ ಹತ್ರ ಬಂದಿದೆ. ಸೊ ಇಟ್ ಮೈಟ್ ಆ್ಯಕ್ಟ್ ಆ್ಯಸ್ ಅನ್ ಸಪೋರ್ಟ್ ಝೋನ್. ಅರ್ಥ ಆಯ್ತಾ? ಒಂದು ಪ್ರೈಸು ಟ್ರೆಂಡ್ ಲೈನ್ ಸಪೋರ್ಟ್ ಮೇಲಿದೆ, ಇನ್ನೊಂದು ಹಾರಿಜಾಂಟಲ್ ಸಪೋರ್ಟ್ ಮೇಲಿದೆ. ಅರ್ಥ ಆಯ್ತಾ? ಬಟ್ ಪ್ರೈಸ್ ಆಸ್ ಫೇಸ್ ರಿಜೆಕ್ಷನ್ ಫ್ರಮ್ ಫಿಬೋನಾಚಿ 618 ಲೆವೆಲ್ಸ್. ಅರ್ಥ ಆಯ್ತಾ? ಸೊ ಫಸ್ಟ್ ನಾಳೆ ಪ್ರಿಫರೆನ್ಸ್ ಸೆಲ್ಲಿಂಗ್ ನೋಡಿ, ಓಕೆನಾ? ಇವಾಗ ಸೆಲ್ಲಿಂಗ್ ಯಾವ ಲೆವೆಲ್ಸಲ್ಲಿ ಮಾಡೋದು ಅಂತ ಹೇಳ್ತೀನಿ, ಗಮನ ಇಟ್ಟು ಕೇಳಿಸ್ಕೊಳ್ರಿ. ಸೊ ಗೈಸ್, ನಾಳೆ ಸೆಲ್ಲಲ್ಲಿ ಮಾಡ್ತೀರಾ ಅಂದರೆ ಪ್ರೈಸು ನೋಡಿ, ಈ ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಫ್ಲ್ಯಾಟ್ ಓಪನ್ ಆಗಿ ಈ ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಕೊಡ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. ಅರ್ಥ ಆಯ್ತಾ? ಸೆಲ್ಲಿಂಗ್ ನೋಡಿ, ಟಾರ್ಗೆಟ್ ನಂಬರ್ 1 ಬಂದು 1050 ವಿಲ್ ಬಿ ಯೋರ್ ಟಾರ್ಗೆಟ್ ನಂಬರ್ 1. ಸಮ್ವೇರ್ ಅರೌಂಡ್ ಇಲ್ಲಿ ಬರುತ್ತೆ. ಅರ್ಥ ಆಯ್ತಾ? ಟಾರ್ಗೆಟ್ ನಂಬರ್ 2 ಬಂದು 1040 ಸಮ್ವೇರ್ ಅರೌಂಡ್ ಇಲ್ಲಿ ಬರುತ್ತೆ. ಅರ್ಥ ಆಯ್ತಾ? ಈ ಟಾರ್ಗೆಟ್ ಇಡೋಕೆ ಹೋಗಬೇಡಿ, ಇಲ್ಲಿಡಿ ಒಂಚೂರು ಮೇಲೆ. ಅರ್ಥ ಆಯ್ತಾ? ಫ್ಲ್ಯಾಟ್ ಓಪನ್ ಆಗಿ ಈ ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಕೊಡ್ತಿದ್ದಂಗೆ ಸೆಲ್ ಮಾಡಿ. 1050 ವಿಲ್ ಬಿ ಟಾರ್ಗೆಟ್ ನಂಬರ್ 1, 1040 ವಿಲ್ ಬಿ ಟಾರ್ಗೆಟ್ ನಂಬರ್ 2. ಅರ್ಥ ಆಯ್ತಾ? ಇದು ಸೆಲ್ಲಿಂಗ್ ಆಯಿತು. ನೋ ಲೆಟ್ ಅಸ್ ಟಾಕ್ ಅಬೌಟ್ ಬೈಯಿಂಗ್ಗೆ 2 ಎಂಟ್ರಿ ಇದೆ ನಾಳೆ. ಅರ್ಥ ಆಯ್ತಾ? ಫಸ್ಟ್ ಎಂಟ್ರಿ ನಂಬರ್ 1, ಇದು ಪ್ರೈಸು 2 ಸಪೋರ್ಟ್ ಮೇಲೆ ಇರೋದ್ರಿಂದ, ಒಂದು ಟ್ರೆಂಡ್ ಲೈನ್ ಸಪೋರ್ಟ್, ಇನ್ನೊಂದು ಹಾರಿಜಾಂಟಲ್ ಸಪೋರ್ಟ್. ಅರ್ಥ ಆಯ್ತಾ? ಈ 2 ಸಪೋರ್ಟ್ ಇರೋದ್ರಿಂದ ಇಫ್ ಪ್ರೈಸ್ ಟುಮಾರೋ ಮೇಕ್ಸ್ ಅ ರಿವರ್ಸಲ್ ಪ್ಯಾಟರ್ನ್ ಆನ್ ದಿಸ್ ಝೋನ್, ಅರ್ಥ ಆಯ್ತಾ? ಇಟ್ ಕುಡ್ ಬಿ ಡಬಲ್ ಬಾಟಮ್ ಆರ್ ಎಲ್ಸ್ ಇನ್ವರ್ಟೆಡ್ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್. ಯಾವುದೇ ಥರ ಇಫ್ ಪ್ರೈಸ್ ಮೇಕ್ಸ್ ಎನಿ ರಿವರ್ಸಲ್ ಪ್ಯಾಟರ್ನ್ ಆನ್ ದಿಸ್ ಝೋನ್, ಗೋ ಫಾರ್ ಬೈಯಿಂಗ್. ಅರ್ಥ ಆಯ್ತಾ? ಬೈಯಿಂಗ್ ಹೋಗಿ ಟಾರ್ಗೆಟು ನಿಮಗೆ ಈ ರೆಸಿಸ್ಟೆನ್ಸ್ ಝೋನ್. ಅರ್ಥ ಆಯ್ತಾ? ಇಲ್ಲಿ ರಿವರ್ಸಲ್ ಪ್ಯಾಟರ್ನ್ ಫಾರ್ಮೇಷನ್ ಮಾಡಿದ್ರೆ ಟಾರ್ಗೆಟ್ ಬಂದು 1080. ಅರ್ಥ ಆಯ್ತಾ? ಟಾರ್ಗೆಟ್ ಬಂದು 1080. ಅದು ಯಾವುದು? ಈ ಟಾಪು ನಿಮ್ಮದು ಟಾರ್ಗೆಟ್. ಅರ್ಥ ಆಯ್ತಾ? 1080 ವಿಲ್ ಬಿ ಟಾರ್ಗೆಟ್ ನಂಬರ್ 1. ಅದ್ರ ಮೇಲೆ 1080 ಲೆವೆಲ್ಸ್ ಕೂಡ ಬ್ರೇಕ್ ಮಾಡ್ತು ಅಂದರೆ ನಿಮ್ಮದು ಟಾರ್ಗೆಟ್ ಬಂದು ನಿಮಗೆ ಈ ಝೋನ್ ಸಮ್ವೇರ್ ಅರೌಂಡ್ ಟಾರ್ಗೆಟ್ ನಂಬರ್ 2 ಇಸ್ ಗೋನಾ ಬೇಟ್
1090 ಆರ್ 1100. ಅರ್ಥ ಆಯ್ತಾ? ಯಾವ ಲೆವೆಲ್ಸ್, ಈ ಲೆವೆಲ್ಸ್ ಹತ್ರ ರಿವರ್ಸಲ್ ಪ್ಯಾಟರ್ನ್ ಏನಾದರೂ ಫಾರ್ಮೇಷನ್ ಆಗ್ತಿತ್ತು ಅಂದರೆ 1080 ವಿಲ್ ಬಿ ಟಾರ್ಗೆಟ್ ನಂಬರ್ 1. ಅಂದರೆ ಇಲ್ಲಿ ಬೈ ಮಾಡಿ 1080 ವಿಲ್ ಬಿ ಟಾರ್ಗೆಟ್ ನಂಬರ್ 1, 1090 or 1100 ವಿಲ್ ಬಿ ಟಾರ್ಗೆಟ್ ನಂಬರ್ 2. ಅರ್ಥ ಆಯ್ತಾ? ಇದು ಎಂಟ್ರಿ ನಂಬರ್ 1. ಎಂಟ್ರಿ ನಂಬರ್ 2 ಬೈ ವೆನ್ ಪ್ರೈಸ್ ಸಸ್ಟೆನ್ಸ್ ಅಬೌವ್ ದಿಸ್ ಝೋನ್. ಅವಾಗ ಏನಾಗುತ್ತೆ, ಈ ರೆಸಿಸ್ಟೆನ್ಸ್ ಮೇಲೆ ಬ್ರೇಕ್ ಆಗುತ್ತೆ. ಅದಲ್ದೇ ಫಿಬೋನಚಿ ಆಗಿ ತೋರಿಸ್ದೆ ಅಲ್ವಾ, ಈ ಟಾಪಿಂದ ಈ ಬಾಟಮ್ವರೆಗೂ ಫಿಬೋನಚಿ ಆಗಿ ತೋರಿಸ್ದೆ ಅಲ್ವಾ. ಸೊ ಇಲ್ಲಿ ನೋಡಿ, ಫಿಬೋನಾಚಿದು 618 ಲೆವೆಲ್ಸ್ ಕೂಡ ಬ್ರೇಕ್ ಆಗುತ್ತೆ. ಸೊ ಎಂಟ್ರಿ ನಂಬರ್ 2 ಆಲ್ವೇಸ್, ಟುಮಾರೋ ಬೈ ಅಬವ್ ದಿಸ್ ಝೋನ್. ದಿಸ್ ವಿಲ್ ಬಿ ಎಂಟ್ರಿ ನಂಬರ್ 2. ಅರ್ಥ ಆಯ್ತಾ? ಸೊ ಎಂಟ್ರಿ ನಂಬರ್ 2 ಯಾವ ಲೆವೆಲ್ಸಲ್ಲಿ ಬೈ ಮಾಡ್ತೀರಾ ಅಂದರೆ, ಬೈ ವೆನ್ ಪ್ರೈಸ್ ಕ್ರಾಸಸ್ 1085. ಅರ್ಥ ಆಯ್ತಾ? ಸಮ್ವೇರ್ ಅರೌಂಡ್ ಇಲ್ಲಿ ಬರುತ್ತೆ. 1085 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. ಟಾರ್ಗೆಟ್ ಬಂದು ನಿಮಗೆ ಈ ಟಾಪ್, ಅರ್ಥ ಆಯ್ತಾ, 1110. ಅರ್ಥ ಆಯ್ತಾ? 1085 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. 1110 ವಿಲ್ ಬಿ ಅವರ್ ಟಾರ್ಗೆಟ್. ದಿಸ್ ಈಸ್ ಎಂಟ್ರಿ ನಂಬರ್ 2 ಫಾರ್ ಬೈಯಿಂಗ್. ಅರ್ಥ ಆಯ್ತಾ? ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಥ್ಯಾಂಕ್ಸ್. ನಾಳೆ ನಿಮ್ಮ ಜೊತೆ ಇನ್ನೊಂದು ಅನಾಲಿಸಿಸ್ ವಿಡಿಯೋಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಫ್ರೆಂಡ್ಸ್, ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್.